ಟಾಕ್ಸಿಕ್ ಇದೊಂದು ಹೆಸರೇ ಸಾಕು ಇಡೀ ಭಾರತೀಯ ಸಿನಿಮಾ ಇಂಡಸ್ಟ್ರಿಯನ್ನೇ ತನ್ನತ್ತ ತಿರುಗುವಂತೆ ಮಾಡಿರೋ ಸಿನಿಮಾ. KGF ನಂತರ ಯಶ್ ಅಭಿನಯಿಸ್ತಿರೋ ಸಿನಿಮಾ ಇದಾಗಿದ್ದು ಚಿತ್ರದ ಮೇಲೆ ಬಹಳಷ್ಟು ನಿರೀಕ್ಷೆಯನ್ನು ಪ್ರೇಕ್ಷಕರು ಇಟ್ಟಿದ್ದಾರೆ. ಇದೀಗ ಟಾಕ್ಸಿಕ್ ಸಿನಿಮಾ ಇದೇ ತಿಂಗಳ 26ರಂದು ಬಿಡುಗಡೆಗೆ ಸಜ್ಜಾಗಿದ್ದು, ಟಾಕ್ಸಿಕ್ ಮುಂದೆ ಯಾವೆಲ್ಲ ಸಿನಿಮಾಗಳು ಪೈಪೋಟಿಗೆ ಬರಲಿವೆ ನೋಡೋಣ ಬನ್ನಿ. ಆಗಸ್ಟ್ 26ಕ್ಕೆ ವಿಶ್ವದಾದ್ಯಂತ ಟಾಕ್ಸಿಕ್ ರಿಲೀಸ್. ಟಾಕ್ಸಿಕ್ ಮುಂದೆ ಪೈಪೋಟಿಗಿಳಿಯದ ಸಿನಿಮಾಗಳು: ಸ್ಯಾಂಡಲ್ವುಡ್, ಬಾಲಿವುಡ್, ಮಾಲಿವುಡ್, ಕಾಲಿವುಡ್, ಟಾಲಿವುಡ್ ಸೇರಿದಂತೆ ಆಗಸ್ಟ್ 26ಕ್ಕೆ ಟಾಕ್ಸಿಕ್ ಮುಂದೆ ನಿಲ್ಲಲು ಹಿಂದೇಟು ಹಾಕ್ತಿವೆ. ಎಲ್ಲ ಸಿನಿಮಾ ನಿರ್ಮಾಪಕರು ರಾಕಿಗೆ ಸಲಾಂ ರಾಕಿ ಬಾಯ್ ಅಂತ ಹೇಳುತ್ತಾ ಟಾಕ್ಸಿಕ್ ರಿಲೀಸ್ಗೆ ಜಾಗ ಮಾಡಿಕೊಟ್ಟಿವೆ. ಅಷ್ಟೇ ಅಲ್ಲ, ಟಾಕ್ಸಿಕ್ ರಾಯನ ಹವಾಕ್ಕೆ ಹೆದರಿದ ಸ್ಟಾರ್ ನಟರ ಸಿನಿಮಾಗಳು ಸಹ ಸೆಪ್ಟೆಂಬರ್ ಮೊದಲ ವಾರದಲ್ಲೂ ಕೂಡ ಥಿಯೇಟರ್ ಕಡೆಗೆ ಕಾಲಿಡಲು ಹಿಂದೇಟು ಹಾಕ್ತಿದ್ದಾವೆ. ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಜೊತೆಗೆ ಕಿಯಾರಾ ಅಡ್ವಾನಿ, ತಾರಾ ಸುತಾರಿಯಾ, ಕನ್ನಡತಿ ರುಕ್ಮಿಣಿ ವಸಂತ, ಹುಮಾ ಕುರೇಶಿ, ಸೌತ್ ಸೂಪರ್ ಸ್ಟಾರ್ ನಯನತಾರಾ ಸೇರಿದಂತೆ ದೊಡ್ಡ ತಾರಾಬಳಗವೇ ಇದರಲ್ಲಿದೆ. ಯಶ್ ಟಾಕ್ಸಿಕ್ನಲ್ಲಿ ನಡೆಸಿರುವಂತಹ ಲೇಡಿ ಸೂಪರ್ ಸ್ಟಾರ್ ನಯನತಾರಾ ಅಭಿನಯದ ಮತ್ತೊಂದು ಸಿನಿಮಾ ಹಾಯ್ ಕೂಡ ಅಂದೇ ಬಿಡುಗಡೆಯಾಗುವ ಗಾಸಿಪ್ ಕೂಡ ಹಬ್ತಾ ಇದೆ. ಒಂದು ವೇಳೆ ಇದು ನಿಜವಾದಲ್ಲೇ ನಯನತಾರಾ ಅಭಿಮಾನಿಗಳಿಗೆ ಡಬಲ್ ಧಮಾಕ ಸಿಗಲಿದೆ. ಒಟ್ಟಾರೆ KGF ನಂತರ ಬರೆದಿರುವಂತಹ ಯಶ್ ಟಾಕ್ಸಿಕ್ ಸಿನಿಮಾದ ಟ್ರೈಲರ್, ಗ್ಲಿಂಪ್ಸ್, ಹಾಡುಗಳು ಎಲ್ಲವೂ ಕೂಡ ಹೈಪ್ ಕ್ರಿಯೇಟ್ ಮಾಡಿದ್ದು ಸಿನಿಮಾ ಸೂಪರ್ ಹಿಟ್ ಆಗುವ ಸಾಲಿಗೆ ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಒಂದು ವೇಳೆ ಯಶ್ ಟಾಕ್ಸಿಕ್ ಸಿನಿಮಾ ಮುಂದೆ ಹಾಯ್ ಮೂವಿ ರಿಲೀಸ್ ಆದರೆ